ಮಿಷನ್ ಕರ್ನಾಟಕ 2026 ಇಂದು ಎರಡನೇ ದಿನದಾದ ಕಾರ್ಯಕ್ರಮದಲ್ಲಿ ಬೆಳಗಾವಿ ಅಭಿವೃದ್ಧಿ ದೂರದೃಷ್ಟಿ ಬೇಕು. ಬೆಳಗಾವಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕೆನ್ನುವುದು ನಾವೆಲ್ಲರೂ ಚಿಂತಿಸಬೇಕಾಗಿರುವಂಥ ಸಂದರ್ಭ ಇದಾಗಿದೆ. ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಹಾಗೂ ಸಾರ್ವಜನಿಕ ವಲಯಗಳಿಂದ ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಪ್ರಯತ್ನ. ವಿಷನ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬೆಳಗಾವಿ ಅಭಿವೃದ್ಧಿ ರೂಪರೇಷೆ ಯಾವ ರೀತಿ ಇರಬೇಕು ಎನ್ನುವುದು ವಿವಿಧ ಕ್ಷೇತ್ರದ ಸಾಧಕರ ವಿಚಾರಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು. ದೂರದೃಷ್ಟಿ ವಿಚಾರ ವಿನಿಮಯ ದಿನದಿಂದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯವನ್ನು ಹಂಚಿಕೊಳ್ಳಲಾಯಿತು. ವಿವಿಧ ಕ್ಷೇತ್ರದ ಸಾಧನೆ, ಕೃಷಿ, ಉದ್ಯೋಗ, ಕ್ರೀಡೆ, ಮನೋರಂಜನೆ, ವಿಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಬೆಳಗಾವಿ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು, ಇದರ ಜೊತೆಗೆ ಸಾರಿಗೆ ಸಂಪರ್ಕದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂಬುದು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಅವರು ಬೆಳಗಾವಿ ಅಭಿವೃದ್ಧಿ ಹೊಂದಲು ರೈಲು ಮಾರ್ಗಗಳು, ರಸ್ತೆ ಮಾರ್ಗ ಹಾಗೂ ಸಂಪರ್ಕ ಸಾಧನೆಗಳ ಕುರಿತು ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಅದರಲ್ಲಿ ಕೆಲವೊಂದು ಅಡೆತಡೆಗಳು ಉಂಟು. ಭೂ ಸ್ವಾಧೀನ ಇರಬಹುದು, ಅರಣ್ಯ ಪ್ರದೇಶದ ಅಭಿವೃದ್ಧಿ ಬಳಸುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇದನ್ನು ನಾವು ನಿವಾರಿಸಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಉದಾಹರಣೆಗಾಗಿ ಮಚ್ಚೆ ಬೈಪಾಸ್ ರಸ್ತೆ ನಮ್ಮೆಲ್ಲರ ಒಂದು ದೊಡ್ಡ ಉದಾಹರಣೆಯಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. An issue that has been pending since 12 years, the Halga-Mache bypass. I know ನಮ್ಮ MP ಸಾಹೇಬರಿಗೆ ಎಷ್ಟು ತಲೆಬಿಸಿ ಆಗಿದೆ ಇದರಿಂದ. Every time this was an issue. If you want to go, now this Tilakpadi road, you know how difficult it is to traverse. If you want to go to Piranwadi, further to Khanapur, Jamboti, Chola, from the highway, how do you go? You have no option but to go through the city. My Commissioner of Police will give you a 1-hour speech on this, on how much he has to manage the traffic. But now, a 12-year issue is almost there for resolution. You can see that the work is going on. There are so many stakeholders who have had troubles. Every stakeholder has been spoken. Farmers, businessmen, every stakeholder, we sat them. I think MP Saab and I must have done at least some 15 meetings with them. There was resistance, we would calm them, work would happen. Resistance, calm them, work would happen. ಅದರಂತೆ ಕೃಷಿ ರಂಗದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಕೂಡ ನಾವು ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿ ಹೊಂದುತ್ತಾ ಇದ್ದೇವೆ. ಅಲ್ಲದೆ ಸಂಪನ್ಮೂಲಗಳನ್ನು ನಾವು ಬಳಸಿಕೊಳ್ಳಬೇಕಾಗಿದೆ ಎಂದು ಕೃಷಿ ತಜ್ಞೆ ಕವಿತಾ ಮಿಶ್ರಾ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಬೆಳಗಾವಿ ಮಹಾನಗರದ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಅವರು ಬೆಳಗಾವಿ ಒಂದು ಸುಂದರ ನಗರ, ಇಲ್ಲಿ ಅನೇಕ ವಿವಿಧತೆ ಸಂಸ್ಕೃತಿ ಹೊಂದಿರುವ ನಗರವಾಗಿದೆ. ಇದು ಬೆಂಗಳೂರು ಮತ್ತು ಬೆಳಗಾವಿ ಎರಡೂ ಅಭಿವೃದ್ಧಿಶೀಲ ನಗರಗಳಾಗಿದ್ದು ಮುಂದುವರೆದ ದಿನಗಳಲ್ಲಿ ಇಡೀ ಜಗತ್ತೇ ಈ ಅಭಿವೃದ್ಧಿ ಹೊಂದಲಿರುವ ನಗರಗಳ ಕಡೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. But let's not harm the name of Belagavi city. If I have to compare Bangalore and Belagavi, what we do not have to become next IT capital in the world. They always say Bangalore has a pleasant weather, so do we have. They say they have talent pool, so do we have. Energy, I have done Bandobast in 1 year. I have not seen this energy anywhere in the Karnataka. ಇದೇ ಸಂದರ್ಭದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಜನಪ್ರತಿನಿಧಿಗಳ ತಮ್ಮ ಕ್ಷೇತ್ರದ ಅಭಿವೃದ್ಧಿ ದೂರದೃಷ್ಟಿ ಹೊಂದಿಕೊಳ್ಳಬೇಕು. ತಮ್ಮ ಕ್ಷೇತ್ರವು ಯಾವ ರೀತಿ ಅಭಿವೃದ್ಧಿ ಹಾಗೂ ಆತ್ಮನಿರ್ಭರ ಮಾಡುವಂಥ ಕಾರ್ಯಕ್ರಮ ನಿರಂತರವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಈಗಾಗಲೇ ಬೆಳಗಾವಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೆಚ್ಚಿನ ಗಮನ ನೀಡಲಾಗುತ್ತದೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಒಬ್ಬ ಜನಪ್ರತಿನಿಧಿಗಳಿಗೆ, ಪೊಲಿಟಿಕಲ್ ಲೀಡರ್ಗೆ ತಮ್ಮ ಕ್ಷೇತ್ರ, ತಮ್ಮ ರಾಜ್ಯ, ತಮ್ಮ ದೇಶವನ್ನು ಯಾವ ರೀತಿ ಮುಂದೆ ಡೆವಲಪ್ ಮಾಡಬೇಕು, ಇನ್ನು 10 ವರ್ಷ ನಂತರ, ಇನ್ನು 20 ವರ್ಷ ನಂತರ ಯಾವ ಬೇಸಿಕ್ ಪ್ರಾಬ್ಲಮ್ಸ್ ಇದ್ದಾವೆ, ಯಾವ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು, ಬೇರೆ ಯೋಜನೆಯನ್ನು ಯಾವ ರೀತಿ ತರಬೇಕು, ಇವೆಲ್ಲ ಆ್ಯಂಗಲ್ ಮೇಲೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನಾವು ತಯಾರು ಮಾಡಿದರೆ, ವಿಷನ್ ರಿಪೋರ್ಟ್ ತಯಾರು ಮಾಡಿದರೆ ಅದರ ಆಧಾರ ಮೇಲೆ ನಾವು ಬೆಳಗಾವಿನ ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಜಗದೀಶ್ ಶೆಟ್ಟರ್, ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ, ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್, ಬೆಳಗಾವಿ ಮಹಾನಗರ ಪೊಲೀಸ್ ಆಯುಕ್ತರಾದ ಭೂಷಣ್ ಬೋರ್ಸೆ ಹಾಗೂ ಕೃಷಿ ತಜ್ಞೆ ಕವಿತಾ ಮಿಶ್ರಾ, ಸಮಾಜ ಸೇವಿ ಅವಿನಾಶ್ ಪೋದ್ದಾರ್, ಸಚಿನ್ ಸಬ್ನೇಶ್, RS ನಾಯಕ್, ಮಾಧವ್ ಪ್ರಭು, ಆನಂದ್ ದೇಶಪಾಂಡೆ, ಬಿಜೆಪಿ ಬೆಳಗಾವಿ ಮಹಾನಗರ ಕಾರ್ಯದರ್ಶಿ ನಾಗರಾಜ್ ಪಾಟೀಲ್, ಕ್ರಿಯಾಸ್ ಎಜುಕೇಷನ್ ಸಂಸ್ಥೆ ಮುಖ್ಯಸ್ಥ ಬಿನೇಶ್ ಗುಪ್ತಾ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ
ಸಂಸದರಾದಂಥ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಆಯಿತು. ನಮಗೂ ಕರೆದಿದ್ರು. ಬೆಳಗಾವಿ ಒಳಗೆ ಡೆವಲಪ್ಮೆಂಟ್ ಹೆಂಗೆ ಆಗಬೇಕು, ಎಷ್ಟು ಫಾಸ್ಟ್ ಆಗಬೇಕು. ನಮ್ಮ ಜಿಲ್ಲಾಧಿಕಾರಿ ಅವರು ಇದ್ದರು, ಪೊಲೀಸ್ ಕಮಿಷನರ್ ಸಾಹೇಬರು ಅವರು ಹೇಳಿದರು. ಜನರಲಿ ಡೆವಲಪ್ಮೆಂಟ್ ಅಂದ್ರೆ ಇಂಡಸ್ಟ್ರಿ ಚಲೋ ಆಗಬೇಕು, ಅಗ್ರಿಕಲ್ಚರ್ ಚಲೋ ಆಗಬೇಕು, ಕನೆಕ್ಟಿವಿಟಿ ಇನ್ ದ ರೇಲ್ ಏರ್ ಎಲ್ಲ ಆಗಬೇಕು. ಇಂಡಸ್ಟ್ರಿ ಚಲೋ ಹೆಂಗೆ ತೊಗೊಂಡು ಬರ್ಬೇಕು ಬೆಳಗಾವಿಗೆ, ಪ್ರೈವೇಟ್ ಇಂಡಸ್ಟ್ರಿ ಪಬ್ಲಿಕ್ ಇಂಡಸ್ಟ್ರಿ ಹಂಗೆ ತೊಗೊಂಡು ಬರ್ಬೇಕಲ್ಲ, ಅದ್ರ ಮೇಲೆ ಸ್ವಲ್ಪ ಅದ್ರ ಕೆಲಸ ಮಾಡಬೇಕು, ಅಭ್ಯಾಸ ಮಾಡಬೇಕು. ಏಕಸ್ ಹೆಂಗೆ ಬಂದದ, ಇಲ್ಲಿ ಹಿಂಡಾಲ್ಕೋ ಹೆಂಗದ ನಮ್ಮ ಕಡೆ. ಇನ್ನೂ ಒಂದು 4-5 ಇಂಡಸ್ಟ್ರಿ ಬಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಯಾವಾಗ ಬೆಳೀತದ, ಹೊರಗಿನ ಜಾಸ್ತಿ ಜನ ನಮ್ಮ ಕಡೆ ಬರ್ತಾರೆ, ನಮ್ಮ ಮಂದಿಗೆ ಹೆಂಗೆ ಜಾಬ್ ಸಿಗುತ್ತದೆ, ನಾವು ಹೆಂಗೆ ಜಾಬ್ ಕ್ರಿಯೇಟ್ ಮಾಡ್ಬೋದು, ಅದ್ರ ಮೇಲೆ ಇದು ಕೆಲಸ ಮಾಡಿದ್ರೆ ಮುಂದಿನ 3-4 ವರ್ಷ ಇದು ಆಗ್ತದೆ. ಸರ್, ನೀವು ಒಂದು ಬೆಳಗಾವಿ ಅನ್ನೋ ಒಂದು ವಿಷನ್ ಇಟ್ಕೊಂಡ್ರೆ ಮೊದಲಿಂದನೂ ಬೆಳಗಾವಿ ಡೆವಲಪ್ಮೆಂಟ್ ಆಗಬೇಕು, ಬೆಳಗಾವಿ ಡೆವಲಪ್ಮೆಂಟ್ಗೆ ಒಂದು ಡ್ರೀಮ್ ಅನ್ನ ತಮ್ಮದೇ ಆದಂತ ಒಂದು ಡ್ರೀಮ್ ಅನ್ನ ಇದ್ರೊಳಗಡೆ ನಿಮ್ಗೆ ಏನಾದ್ರು ಕಾಣ್ತೈತೆ ಹೆಂಗ? ಬೆಳಗಾವ್ ಡ್ರೀಮ್ ಅಂದ್ರೆ ಸದ್ಯ ನೋಡಿದ್ರೆ ನೀವು ಟ್ರಾಫಿಕ್ ಅಂದ್ರೆ ಆಸ್ ಫಾರ್ ಆಸ್ ಕನೆಕ್ಟಿವಿಟಿಗೆ ಏನದ ಭಾಳ ಕಷ್ಟ ಆಗ್ಲಿಕ್ಕತ್ತದ. ಟ್ರಾಫಿಕ್ ಭಾಳ ಬೆಳತದ, ಎಲ್ಲರ ಕಡೆ ಗಾಡಿ ಆಗ್ಯಾವ. ನಮ್ಮ ಥಿಯೇಟರ್ ನಡೆಸ್ತೇವೆ ನಾವು, ಸಿನಿಮಾ ಎಕ್ಸಿಬಿಟ್ರ್. ಅವೆಲ್ಲ ನಾವು ಸೈಕಲ್ ಸ್ಟ್ಯಾಂಡ್ ಇರ್ತೀವಿ, ಈಗೆಲ್ಲ ಒಂದು ಸೈಕಲ್ ಬರಂಗಿಲ್ಲ ಈಗ. ಇಟ್ ಇಸ್ ಸ್ಕೂಟರ್ ಸ್ಟ್ಯಾಂಡ್ ನಾವು. ಸೊ ದಿಸ್ ಇಸ್ ದ ಡೆವಲಪ್ಮೆಂಟ್. ಈಗ ಮಂದಿ ಕಡೆ ಕಂಪ್ಯಾರಿಟಿವ್ಲಿ ದುಡ್ಡಿದೆ, ಕಂಪ್ಯಾರಿಟಿವ್ಲಿ ಬಾಯಿಂಗ್ ಕೆಪಾಸಿಟಿ ಇದೆ. ಅದರ ಪ್ರಕಾರ ನಮ್ಮ ಕಡೆ ಈಗ ರೈಲ್ವೆ ಲೈನ್ ಏನದ ಬೆಳಗಾವಿಯಿಂದ ಇಟ್ ಹ್ಯಾಸ್ ಡಿವೈಡೆಡ್ ಹಾರ್ಟ್ ಆಫ್ ದ ಸಿಟಿ. ರೈಲ್ವೆ ಲೈನ್ ಹೋದ, ಅದು ಎಲಿವೇಟ್ ಮಾಡಿ ಮ್ಯಾಲಿಂದ ಬಂದು 8-9 ಕಿಲೋಮೀಟರ್ ಬ್ರಿಡ್ಜ್ ಮಾಡಿದ್ರೆ ರೈಲ್ವೇದು, ಈ ನಡ್ಕಿಂದ ಏನು ಪ್ರಾಬ್ಲಮ್ ಅದ, ಕನೆಕ್ಟಿವಿಟಿ ಚಲೋ ಆಗ್ತದೆ, ಈಸಿ ಟ್ರಾಫಿಕ್ ಆಗ್ತದೆ, ಸ್ಮೂತ್ ಟ್ರಾಫಿಕ್ ಆಗ್ತದೆ. ಅದರದಂತೆ ರಿಂಗ್ ರೋಡ್ ಆದ್ರೆ ಅದು ಚಲೋ ಆಗ್ತದೆ. ಬಟ್ ಏನು ಮಾಡಿದ್ರು ಚಲೋ ಇಂಡಸ್ಟ್ರೀಸ್ ಬರಬೇಕು. ಅಗ್ರಿಕಲ್ಚರ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್. ಬೆಳಗಾವಿ ಒಳಗೆ ನೆಲ ಹಿಂಗದಲ್ಲ, ಅದಕ್ಕೆ ವೆಜಿಟೇಬಲ್ಸ್ ಏನು ನಾವು ಮಾಡ್ತೀವಿ, ಶುಗರ್ ಕೇನ್ ಬೆಳಿತೀವಿ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್. ವರದಿ ರತ್ನಾಕರ ಗೌಂಡಿ, ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ.